ಟಿವಿ9 ಡೀಸೆಲ್ಗೆ ಸ್ವಾಗತ. ನಾನು ವಿನಯ್ ಕುಮಾರ್ ಕಾಶಪ್ಪನವರ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪುಟ್ ಮಕ್ಕಳಲ್ಲಿ, ಶಾಲಾ ಮಕ್ಕಳಲ್ಲಿ, ಒಂದು ವಯಸ್ಸಿನ ಹಂತದಲ್ಲಿ ಅಂದರೆ 10 ರಿಂದ 15 ವಯಸ್ಸಿನ ಮಕ್ಕಳಲ್ಲಿ ಸಾಕಷ್ಟು ವೈರಲ್ ಫ್ಲೂ, ಮಕ್ಕಳಲ್ಲಿ ಪದೇ ಪದೇ ಜ್ವರ, ನೆಗಡಿ, ಕೆಮ್ಮು, ಶೀತ ಈ ಥರದ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇದು ಪೋಷಕರ ಆತಂಕ ಆಗಿದೆ. ಯಾಕೆಂದರೆ ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿ ಆಗ್ತಿರುವಂಥದ್ದು H1N1 ಪ್ರಕರಣಗಳ ಸಂಖ್ಯೆ ಏರಿಕೆ ಅನ್ನುವಂಥದ್ದು. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಖುದ್ದು ಆರೋಗ್ಯ ಸಚಿವ ಯುಟಿ ಖಾದರ್ ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಟ್ರು. ಪ್ರಮುಖವಾಗಿ H1N1 ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಬಹು ರಾಜ್ಯಗಳಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪೋಷಕರಿಗೆ ಆತಂಕ ಹೆಚ್ಚಾಗಿದೆ ಅನ್ನೋಂಥದ್ದು. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಅಷ್ಟು ಕೇಸುಗಳು H1N1 ಕಾಣಿಸಿಕೊಂಡಿಲ್ಲ. ಹೀಗಾಗಿ ಪೋಷಕರು ಆತಂಕಕ್ಕೆ ಒಳಪಡುವಂಥ ಅವಶ್ಯಕತೆ ಇಲ್ಲ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಮಕ್ಕಳಲ್ಲಿ H1N1 ಲಕ್ಷಣಗಳಾದಂತಹ ಜ್ವರ, ಬಿಟ್ಟು ಬರ್ತಿರುವಂತಹ ಅತಿಯಾದಂತಹ ಚಳಿ ಜ್ವರ, ಮಕ್ಕಳಿಗೆ ಮೈಕೈ ನೋವು, ಜೊತೆಗೆ ಅತಿಯಾದ ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಈ ಥರದ ಲಕ್ಷಣಗಳು ಕಂಡು ಬಂದರೆ ಪೋಷಕರು ನಿರ್ಲಕ್ಷ್ಯ ವಹಿಸಬೇಡಿ. ನಿಮ್ಮ ಹತ್ತಿರದ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಅಥವಾ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಒಂದೊಮ್ಮೆ ಪದೇ ಜ್ವರ ಅಥವಾ ಮಕ್ಕಳಲ್ಲಿ ಹುಷಾರು ತಪ್ತಾ ಇದ್ದರೆ ಒಂದು ಟೆಸ್ಟನ್ನು ಮಾಡಿಸಿ ಆನಂತರ ಇದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಔಷಧಿಗಳನ್ನು, ಮೆಡಿಕೇಷನನ್ನು ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ. ಪೋಷಕರೇ ಮುಖ್ಯವಾಗಿ ನಿಮ್ಮ ಮಕ್ಕಳ ಆರೋಗ್ಯದ ದೃಷ್ಟಿಕೋನದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಅನ್ನೋಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ರಾಜ್ಯದಲ್ಲಿ H1N1 ಪ್ರಕರಣಗಳು ಅಷ್ಟಾಗಿಲ್ಲ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಈ ವರ್ಷ 4120 ಕೇಸ್ಗಳು ಜನವರಿಯಿಂದ ಇಲ್ಲಿವರೆಗೆ ಕಾಣಿಸಿಕೊಂಡಿದೆ. ಹೀಗಾಗಿ ಅಷ್ಟಾಗಿ ಕೇಸ್ಗಳಿಲ್ಲ. ಆದರೆ ಬೆಂಗಳೂರು ನಗರದ ಜನರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ಸದ್ಯಕ್ಕೆ ಕಾಣಿಸಿಕೊಳ್ಳುವಂಥ ಪ್ರಕರಣಗಳಲ್ಲಿ ತುಸು ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳು ಕಂಡು ಬರ್ತಾ ಇದೆ. ಆದರೆ ಬಂದಂತಹ ರೋಗಿಗಳು ಸಾಕಷ್ಟು ಗುಣಮುಖರಾಗಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆತಂಕ ಪಡಬೇಡಿ ಅನ್ನೋಂಥ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಶಾಲಾ ಪೋಷಕರು, ಅದರಲ್ಲೂ ಮುಖ್ಯವಾಗಿ ಶಾಲಾ ಆಡಳಿತ ಮಂಡಳಿಗಳು ಎಡವಟ್ಟುಗಳನ್ನು ಮಾಡ್ತಾ ಇದ್ವು. ಒಬ್ಬ ಮಗುವಿಗೆ ಏನಾದರೂ ಹುಷಾರು ತಪ್ಪಿದರೆ, ಈಗ ಕಳೆದ 2 ವಾರದ ಹಿಂದೆ ಒಂದು ಶಾಲೆಯಲ್ಲಿ ಕಾಣಿಸಿಕೊಂಡ, ಖಾಸಗಿ ಶಾಲೆಯಲ್ಲಿ ಕಾಣಿಸಿಕೊಂಡ H1N1 ಪ್ರಕರಣ, ಅದು ಇಬ್ಬರು ಶಿಕ್ಷಕರಲ್ಲಿ ಕಾಣಿಸಿಕೊಂಡಿತ್ತು. ಹೀಗಾಗಿ ಅವರು ಆತಂಕಕ್ಕೊಳಗಾಗಿ ಇಡೀ ಶಾಲೆಗೆ ರಜೆಯನ್ನು ಕೊಟ್ಟಿದ್ದರು. 3-4 ದಿವಸಗಳ ಕಾಲ ಶಾಲೆಗೆ ರಜೆ ಕೊಟ್ಟಿದ್ದರು. ಮಕ್ಕಳ ಕಲಿಕೆ ಕೂಡ ಇದರಿಂದ ಹಳ್ಳ ಹಿಡಿಯುವಂಥ ವ್ಯವಸ್ಥೆ ಆಗಿತ್ತು. ನಿಜಕ್ಕೂ ಇದು ದೊಡ್ಡ ಮಟ್ಟದಲ್ಲಿ ಬೇರೆ ಶಾಲೆಗಳಿಗೆ, ಪೋಷಕರಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಹೀಗಾಗಿ ಇಂತಹ ವಿಚಾರಕ್ಕೂ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿರುವಂತಹ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ನಾವು ಈ ರೀತಿಯಾಗಿ ಶಾಲೆಗಳು ಗೊಂದಲಕ್ಕೆ ಒಳಗಾಗಬಾರ್ದು, ಮಕ್ಕಳ ಕಲಿಕೆಗೆ ಧಕ್ಕೆ ತರಬಾರ್ದು ಅನ್ನೋ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಒಂದು ಸೂಕ್ತ ಮಾರ್ಗಸೂಚಿಗಳನ್ನು ಕೊಡ್ತೀವಿ. ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಗಳು ಎಚ್ಚರಿಕೆ ವಹಿಸಬೇಕು, ಪೋಷಕರ ಜವಾಬ್ದಾರಿ ಏನು, ಶಿಕ್ಷಕರ ಜವಾಬ್ದಾರಿ ಏನು, ವಿದ್ಯಾರ್ಥಿಗಳ ಜವಾಬ್ದಾರಿ ಏನು, ಸಮಾಜದ ಜವಾಬ್ದಾರಿ ಏನು ಅನ್ನೋಂಥ ಸೂಕ್ತವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೈಡ್ಲೈನ್ಸನ್ನು ಕೂಡ ಕೊಡ್ತೀವಿ. ಈ ಗೈಡ್ಲೈನ್ಸಲ್ಲಿ ಪ್ರಮುಖವಾಗಿ ಮಕ್ಕಳಿಗೆ ಜ್ವರ ಕಂಡು ಬಂದರೆ, ಕೆಮ್ಮು, ನೆಗಡಿ, ಶೀತ ಕಂಡು ಬಂದರೆ, ಇತ್ತೀಚೆಗೆ ಹೆಚ್ಚಾಗಿ ಚಳಿಗಾಲ ಮತ್ತು ಮಳೆಗಾಲ ಸಂದರ್ಭದಲ್ಲಿ ಕಂಡುಬರುವಂತಹ ಈ ಪುಟ್ ಮೌತ್ ಡಿಸೀಸ್ ಅಂದರೆ ಬಾಯಿ ಸುತ್ತ ಸಣ್ಣ ಗುಳ್ಳೆಗಳಾಗುವಂಥದ್ದು, ಕೈ ಸುತ್ತ ತುಂಬ ಸಣ್ಣ ರ್ಯಾಷಸ್ ಥರ ಕಂಡು ಬರುವಂಥದ್ದು, ಇದಕ್ಕೂ ಕೂಡ ಪೋಷಕರ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಇದು ದೊಡ್ಡ ಕಾಯಿಲೆನಾ ಅಥವಾ ಏನೋ ಮಕ್ಕಳಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋಂಥ ಆತಂಕ ಇರುತ್ತೆ. ಅದು ವಿಶೇಷವಾಗಿ ಈ ಪುಟ್ ಮೌತ್ ಡಿಸೀಸು ಕೂಡ ಒಬ್ಬ ಮಗುಗೆ ಬಂದರೆ ಶಾಲೆಯಲ್ಲಿರುವ, ಕೊಠಡಿಯಲ್ಲಿರುವ ಎಲ್ಲ ಮಕ್ಕಳಿಗೂ ಬರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವೈರಲ್ ಫ್ಲೂ ಬಂದರೆ ಏನು ಮಾಡಬೇಕು, ಸಣ್ಣ ಜ್ವರ ಕಾಣಿಸ್ಕೊಂಡ್ರೆ ಏನು ಮಾಡಬೇಕು, ಮಕ್ಕಳಲ್ಲಿ ಪದೇ ಬಿಟ್ಟು ಬರ್ತಿರುವಂಥ ಜ್ವರ, ಶೀತ, ನೆಗಡಿ, ಕೆಮ್ಮು ಈ ಥರ ಲಕ್ಷಣಗಳು ಕಂಡು ಬಂದರೆ ಏನು ಮಾಡಬೇಕು ಪೋಷಕರು ಅನ್ನೋದಕ್ಕೆ ಒಂದು ಸೂಕ್ತ ಮಾರ್ಗಸೂಚಿ ಕೊಡ್ತಾ ಇದ್ದಾರೆ. ಹಾಗಾದರೆ ಮಾರ್ಗಸೂಚಿಯಲ್ಲಿ ಏನಿರುತ್ತೆ ಅಂತ ಆದರೆ, ಪ್ರಮುಖವಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಯಾವುದಾದ್ರೂ ಬಿಟ್ಟು ಬರ್ತಿರುವಂಥ ಜ್ವರ ಕಂಡು ಬಂದರೆ, ಕೆಮ್ಮು, ಶೀತ, ನೆಗಡಿ, ಜ್ವರ ಕಂಡು ಬಂದರೆ, ಪುಟ್ ಮೌತ್ ಡಿಸೀಸ್ ಅಂತ ಲಕ್ಷಣಗಳು ಕಂಡು ಬಂದರೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಡಿ. ನಿಮ್ಮ ಮಕ್ಕಳನ್ನು ಸಾಧ್ಯವಾದಷ್ಟು ಮನೆಯಲ್ಲಿ ಇರಿಸ್ಕೊಳ್ಳಿ. ಕಾಯಿಲೆ ಏನು ಬಂದಿರುವಂತಹ ಜ್ವರ ಆಗಿರ್ಬೋದು ಅಥವಾ ಕೆಮ್ಮು, ನೆಗಡಿ, ಶೀತದ ಲಕ್ಷಣಗಳು ಕಡಿಮೆ ಆಗುವವರೆಗೂ ಕೂಡ ಶಾಲೆಗೆ ಕಳಿಸಬೇಡಿ. ಮನೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ, ವೈದ್ಯರಿಗೆ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಅದರ ಆಚೆಗೆ ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಲಕ್ಷಣ ಇರುತ್ತೆ. ಜೊತೆಗೆ ಜ್ವರ ಬಂದಾಗ ಅಥವಾ ಈ ಥರದ ವೈರಲ್ ಫ್ಲೂ ಮಕ್ಕಳಲ್ಲಿ ಕಂಡು ಬರ್ತಾ ಇದ್ದಾಗ
ಶಾಲಾ ಆಡಳಿತ ಮಂಡಳಿಗಳು ಏನು ಮಾಡಬೇಕು, ಶಿಕ್ಷಕರಾದವರು ಏನು ಮಾಡಬೇಕು, ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಈ ಥರದ ಕಾಯಿಲೆಗಳಿಗೆ ನಾವು ಹೇಗೆ ಇದನ್ನು ಟ್ರೀಟ್ ಮಾಡಬೇಕು, ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮನೆಯಲ್ಲಿ ಹೇಗೆ ಇರಬೇಕು, ಒಂದೊಮ್ಮೆ ಜ್ವರ ಬಂದಂಥ ಸಂದರ್ಭದಲ್ಲಿ ಅಥವಾ ಕೆಮ್ಮು, ನೆಗಡಿ, ಶೀತ ಈ ಥರದ ವೈರಲ್ ಫ್ಲೂ ಕಂಡು ಬಂದರೆ ಮಕ್ಕಳು ಮಾಸ್ಕನ್ನು ಹಾಕ್ಕೊಳ್ಳುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳುವಂಥದ್ದು, ಬಿಸಿ ನೀರನ್ನು ಹೆಚ್ಚಾಗಿ ಕಾಪಾಡಿಕೊಳ್ಳುವಂಥದ್ದು, ಈ ಥರದ ಲಕ್ಷಣಗಳನ್ನು, ಮಾರ್ಗಸೂಚಿಗಳನ್ನು ಶಾಲಾ ಆಡಳಿತ ಮಂಡಳಿಗೆ, ಏಕಾಏಕಿ ಶಾಲೆಗಳನ್ನು ಬಂದ್ ಮಾಡಿಬಿಡಬಾರ್ದು. ಏನಾದರೂ ಗಂಭೀರ ಪ್ರಕರಣಗಳಿದ್ದರೆ ಅವುಗಳನ್ನು ಇಲಾಖೆ ಗಮನಕ್ಕೆ ತರಬೇಕು. ಈ ರೀತಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ಶಾಲಾ ಆಡಳಿತ ಮಂಡಳಿಗಳಿಗೆ ಮತ್ತು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿದೆ. ಹೀಗಾಗಿ ಇನ್ನು ಮುಂದೆ ಪೋಷಕರು, ವಿದ್ಯಾರ್ಥಿಗಳು ಆತಂಕ ಯಾವುದೇ ಕಾಯಿಲೆ ಬಂತು ಅಥವಾ ಲಕ್ಷಣಗಳು ಬಂತು, ಮಕ್ಕಳು ಜ್ವರದಿಂದ ಬಳಲ್ತಾ ಇದ್ದಾರೆ ಅಂದ ತಕ್ಷಣ ಪ್ಯಾನಿಕ್ ಆಗಬೇಡಿ. ಹತ್ತಿರದ ಕ್ಲಿನಿಕ್ಕಿಗೆ ಹೋಗಿ ಟೆಸ್ಟ್ ಮಾಡಿಸಿ, ಮಕ್ಕಳಿಗೆ ತುಂಬ ಹುಷಾರಿಲ್ಲ ಅಂದರೆ ಶಾಲೆಗೆ ಕಳಿಸದೇ ಇರುವಂಥ ಕ್ರಮಗಳನ್ನು ತೆಗೆದುಕೊಳ್ಳಿ. ಅನಾವಶ್ಯಕವಾಗಿ ನೀವು ಜ್ವರ ಬಂದರೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸಿ ಮತ್ತೊಂದು ಮಕ್ಕಳಿಗೆ ಎಫೆಕ್ಟ್ ಕೂಡ ಮಾಡಬೇಡಿ ಅನ್ನುವಂತಹ ಸೂಕ್ತ ಸಲಹೆ ಸೂಚನೆ ಒಳಗೊಂಡ ಮಾರ್ಗಸೂಚಿಗಳನ್ನು ಕೂಡ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು.